ಸಾಮೂಹಿಕ ಪ್ರಾರ್ಥನೆ ಇರ್ತದೆ. ನಾನು ಈ ದಿನದ ಬೆಳಗಿನ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ದಾಗ ಮಕ್ಕಳು ನನಗೆ ಕೇಳಿದ್ದ ಒಂದು ಪ್ರಶ್ನೆ, ಯೋಗದಿಂದ ಏನು ಲಾಭ? ಯೋಗ ಯಾಕೆ ಮಾಡಬೇಕು? ಸಹಜವಾದ ಪ್ರಶ್ನೆ. ನೀವು ದಿನ ಯೋಗ ಮಾಡ್ತೀರಾ ಮಕ್ಕಳೇ ಅಂತ ಕೇಳಿದರೆ ಒಬ್ಬರು ಮುಖ ನೋಡಿಕೊಂಡು ಮಾಡಬೇಕು, ಮಾಡೋಕ್ಕಾಗ್ತಿಲ್ಲ ಅನ್ನುವಂತಹ ಒಂದು ಭಾವ ಸಂವೇದನೆಗಳನ್ನು ಅವರು ಹಂಚಿಕೊಳ್ಳೋದು ನನಗೆ ಗೊತ್ತಾಗ್ತಿತ್ತು. ಬೆಂಗಳೂರಿನ ಇಡೀ ದಿನದ ಅವಸರದ ಚಟುವಟಿಕೆಗಳಿಂದ ಕೂಡಿದ ಅವರ ದಿನಚರಿನಲ್ಲಿ ದಿನಕ್ಕೆ 2 ಸಲ ಪ್ರಾರ್ಥನೆ ಮಾಡ್ತಾರೆ. ಜೊತೆಗೆ ಯೋಗ ಕೂಡ ಮಾಡಬೇಕು. ಸಮಯ ಹೇಗೆ ತೆಗೆಯೋದು? ಇದು ಅವರ ಮೊದಲ ಪ್ರಶ್ನೆ ಅಂತ ನಾನು ಅಂದ್ಕೊಂಡೆ. ಆದರೆ ಅವ್ರ ಮನಸ್ಸಲ್ಲಿದೆ ಅಂತಲೇ ಅವರು ನನಗೆ ಪ್ರಶ್ನೆ ಕೇಳಿದ್ದು, ಯೋಗ ಮಾಡೋದ್ರಿಂದ ಏನು ಲಾಭ? ನಾನು ಅವ್ರಿಗೆ ಆರೋಗ್ಯದ ಬಗ್ಗೆ ಕೇಳಿ, ನೀತಿ, ಧರ್ಮ, ವಿಜ್ಞಾನ, ನಿಮ್ಮ ಯಾವುದೇ ಅಧ್ಯಯನ ಕುರಿತ ಸಮಸ್ಯೆ ಬಗ್ಗೆ ಪ್ರಶ್ನೆ ಕೇಳಿ ಇಷ್ಟೆಲ್ಲ ಅವಕಾಶ ಕೊಟ್ಟಿದ್ದೆ ನಾನು. ಆದರೆ ಅದೆಲ್ಲದರಲ್ಲಿ ಅವರು ನಾನು ಕೇಳಿರೋ ಪ್ರಶ್ನೆ, ಯೋಗದಿಂದ ಏನು ಲಾಭ? ಯೋಗ ಯಾಕೆ ಮಾಡಬೇಕು? ನನಗೆ ತುಂಬ ಖುಷಿಯಾಯಿತು ನಿಮ್ಮ ಪ್ರಶ್ನೆ ಕೇಳಿ. ಮಕ್ಕಳೇ, ಯೋಗದಿಂದ ಏನು ಲಾಭ ಅಂತಂದರೆ, ನಿಮಗೆ ಇಡೀ ದಿನ ಕೆಲಸ ಮಾಡೋದ್ರಿಂದ, ಅಧ್ಯಯನ ಮಾಡೋದ್ರಿಂದ, ಓಡಾಡಿಕೊಂಡು ಏನಾದರೂ ಯೋಜನೆ ಹಾಕ್ಕೊಂಡು ನಾನು ಯಶಸ್ವಿ ಆಗಬೇಕು ಅಂದ್ಕೊಂಡು ನೀವೇನೆಲ್ಲ ಪ್ರಯತ್ನ ಮಾಡ್ತಿರ್ತೀರಲ್ವಾ, ಅದರಿಂದ ನೀವು ದಣಿತೀರಿ. ನಿಮಗೆ ಕೆಲವೊಂದು ಸಲ ಬೇಸರ ಆಗ್ತದೆ, ಅಕ್ಕಪಕ್ಕದವ್ರ ಮೇಲೆ ಸಿಟ್ಟು ಕೂಡ ಬರ್ತದೆ. ಎಲ್ಲಾದರೂ ಓಡೋಗ್ಬಿಡೋಣ ಅಂತ ಕೂಡ ಅನಿಸುತ್ತೆ. ಒಂದೊಂದು ಸಲ ದುಶ್ಚಟಗಳಿಗೆ ಬಲಿಯಾಗುವ ಸಾಧ್ಯತೆ ಕೂಡ ಇರ್ತದೆ. ಅಂದರೆ ನೀವು ಕೇವಲ ದೇಹದ ಶಕ್ತಿಯನ್ನು ಬಳಸೋದ್ರಿಂದ ನಿಮಗೆ ಇದೆಲ್ಲ ಸಮಸ್ಯೆಗಳು ಸುತ್ತುವರಿತವೆ. ಹಾಗಾದರೆ ನಿಮಗೆ ಯಾರೇನು ಹೇಳಿದರೂ ಬೇಸರ ಆಗಬಾರ್ದು, ಯಾವ ಕೆಲಸ ಕೂಡ ಕಷ್ಟ ಅನ್ನಿಸ್ಬಾರ್ದು, ಸಣ್ಣ ಪುಟ್ಟದಕ್ಕೆಲ್ಲ ಸಿಡಿಮಿಡಿ ಮಾಡ್ಕೋಬಾರ್ದು, ಜಗಳ ಕಾಯಬಾರ್ದು, ದ್ವೇಷ ಅಸೂಯೆಗಳಿಗೆ ಒಳಗಾಗಬಾರ್ದು, ದುಶ್ಚಟಗಳಿಗೆ ಒಳಗಾಗಬಾರ್ದು. ಹೌದು ತಾನೇ? ಹಾಗೆ ಅಂದ್ಕೊಳ್ತೀವಿ, ಆದರೆ ಹಾಗೆ ನಡ್ಕೊಳಕ್ಕಾಗತ್ತಾ? ನಾವು ಏನನ್ನ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಳ್ತೀವಲ್ಲ, ಅದನ್ನು ಅದೇ ಥರ ನಡೆಯೋದಕ್ಕೆ ನಮಗೆ ಬಲ ಕೊಡೋದು ಯೋಗ. ಯಾಕೆ ಅಂತಂದರೆ ನಮ್ಮ ಮನಸ್ಸು ವಿಚಾರ ಮಾಡುತ್ತೆ, ಬುದ್ಧಿ ನಿರ್ಣಯ ತಗೊಳ್ಳುತ್ತೆ. ಆದರೆ ನಿರ್ಣಯ ತೆಗೆದುಕೊಂಡಂತೆ ನಡೆಯುವ ಬಲ ಸಿಗುವುದು ಚಿತ್ತದಲ್ಲಿ. ಮತ್ತು ಯೋಗ ಇದು ನೇರವಾಗಿ ಚಿತ್ತಕ್ಕೆ ಸಂಬಂಧಿಸಿರುವುದರಿಂದ ಅದು ನಮ್ಮ ಮನೋಭೂಮಿಯಲ್ಲಿರುವಂತಹ ಕಸವನ್ನು ತೆಗೆದು ಹಾಕಿಬಿಡುತ್ತೆ, ದೇಹದಲ್ಲಿರೋ ಆಲಸ್ಯವನ್ನು ತೆಗೆದು ಹಾಕಿಬಿಡುತ್ತೆ. ದ್ವೇಷ, ಅಸೂಯೆ, ಬೇಸರ, ಸಿಡಿಮಿಡಿ ಇವೆಲ್ಲ ಕಸಗಳು. ಹೌದು ತಾನೇ? ಯೋಗ ಅದು ಒಬ್ಬ ಮಾಲೀಕನಂತೆ. ಹೇಗೆ ಹೊಲ ಉಳುಮೆ ಮಾಡಬೇಕಾದ್ರೆ ಮಾಲೀಕ ಕಲ್ಲು ಕಸ ಎಲ್ಲ ತೆಗೆದು ಆ ನೆಲವನ್ನು ಹದ ಮಾಡಿ ಬೀಜ ಬಿತ್ತನಲ್ವಾ, ಹಾಗೆ ಯೋಗ ಏನು ಮಾಡುತ್ತೆ ಅಂತಂದರೆ ಮಾಲೀಕನಂತೆ ನಮ್ಮ ಜೀವನದ
ಗುರಿಯ ಕಡೆಗೆ ಹೋಗೋದಕ್ಕೆ ಏನೆಲ್ಲ ಅಡ್ಡಿ ಆತಂಕಗಳಿದೆಯೋ ಅಂತಹ ಎಲ್ಲ ಚಿತ್ತವೃತ್ತಿಗಳನ್ನು ಅದು ನಿವೃತ್ತಿ ಮಾಡುತ್ತದೆ ಮತ್ತು ಚಿತ್ ವಿಕಾಸಕ್ಕೆ ದಾರಿ ಮಾಡಿಕೊಡುತ್ತದೆ. ಅಂಥ ಯೋಗವನ್ನು ಮಾಡೋದಕ್ಕೆ ನಾವು ಎಷ್ಟು ಸಮಯ ಕಾಯ್ದಿರಿಸಬೇಕು? ನನಗಾಗತ್ತಾ? ಇಷ್ಟೊಂದು ಬಿಡುವಿಲ್ಲದ ದಿನಚರಿಯಲ್ಲಿ ನನಗೆ ಯೋಗಕ್ಕೋಸ್ಕರ ಸಮಯ ತೆಗೆದಿಡೋಕ್ಕಾಗತ್ತಾ ಅನ್ನೋದು ನಿಮ್ಮ ಜ್ವಲಂತ ಪ್ರಶ್ನೆ ನನಗೆ ಗೊತ್ತು. ನಾನು ನಿಮಗೆ ಒಂದು ಸುಲಭ ಉಪಾಯ ಹೇಳ್ತೇನೆ. ನೀವು ಅಬಲಾಶ್ರಮದ ನಿವಾಸಿಗಳಾಗಿದ್ದು ಬೇರೆ ಎಲ್ಲ ಹದಿಹರೆಯದ ಹುಡುಗಿಯರ ಹಾಗೆ ನಿಮಗೆ ಹೇಗೆ ಬೇಕೋ ಹಾಗೆ ಇರೋಕ್ಕೆ ಇಲ್ಲಿ ಬಿಡಲ್ಲ. ಇಲ್ಲೊಂದು ಶಿಸ್ತಿದೆ, ಸಂಸ್ಕಾರ ಇದೆ, ಬದ್ಧತೆಗಳಿದೆ. ಬದುಕಿನ ಭರವಸೆಗಳನ್ನು ನೆರವೇರಿಸಿಕೊಡುವಂತಹ ಒಂದು ಉಪಕ್ರಮ ಇಲ್ಲಿ ಜಾರಿಯಲ್ಲಿದೆ. ಅದರಲ್ಲಿ ಬಹುಮುಖ್ಯವಾದದ್ದು ನೀವು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಪ್ರಾರ್ಥನೆಯಲ್ಲಿ ಭಾಗಿಯಾಗುವುದು. ಕನಿಷ್ಠ 20ರಿಂದ 30 ನಿಮಿಷಗಳ ಕಾಲ ನೀವು ಪ್ರಾರ್ಥನೆಗೋಸ್ಕರ ಅಂತ ಕೂತ್ಕೊಳ್ತೀರಿ ಸಾಮೂಹಿಕವಾಗಿ. ಅದನ್ನೇ ಒಂದು ಯೋಗವನ್ನಾಗಿ ರೂಪಿಸಿಕೊಳ್ಳುವ ಬಗೆ ಹೇಗೆ ಅಂತ ನಾನು ನಿಮಗೆ ಈಗ ಹೇಳ್ಕೊಡ್ತೇನೆ. ಮಕ್ಕಳೇ, ಪ್ರಾರ್ಥನೆ ಕೂಡ ಒಂದು ಯೋಗವಾಗಬಲ್ಲದು. ನೀವು ಇಲ್ಲಿ 50 ಜನ ಮಕ್ಕಳಿದ್ದೀರಾ. 50 ಜನರ ಮಧ್ಯ ನಾನು ಕೂತಿದ್ರೂ ಕೂಡ ಅಕ್ಕಪಕ್ಕದವ್ರ ಕಡೆಗೆ ನಿಮ್ಮ ಗಮನ ಇರಬಾರ್ದು. ನಾನು ಒಬ್ಬಳೇ ಅನ್ನುವಂತಹ ಒಂದು ಒಂಟಿತನದ ಒತ್ತಡದ ಕೆಳಗೆ ನೀವು ನಿಮ್ಮನ್ನು ತಂದ್ಕೋಬೇಕು. ಇದು ಪ್ರಾರ್ಥನೆ ಒಂದು ಯೋಗ ಆಗೋದಕ್ಕೆ ಮೊದಲ ಭೂಮಿಕೆ. ನೀವು ಪ್ರಾರ್ಥನೆಗೆ ಕೂತ್ಕೊಳ್ಳೋದಕ್ಕೆ ಮೊದಲು ನೀವು ಕೂತ್ಕೊಂಡಿರೋ ಆಸನಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡೋದನ್ನು ಮರಿಬಾರ್ದು. ಹೃದಯದ ಮಟ್ಟದಿಂದ ನಮ್ಮ ಶಿರಸ್ಸು ಅಂದರೆ ಹಣೆ ಕೆಳಗೆ ಬಂದಾಗ ರಕ್ತ ಪರಿಚಲನೆ ಆಗೋದಕ್ಕೆ ತುಂಬ ನೀವು ಹೃದಯಕ್ಕೆ ಸಹಾಯ ಮಾಡಿದ ಹಾಗಾಗ್ತದೆ. ಹೃದಯಕ್ಕೆ ವಿಶ್ರಾಂತಿ ಸಿಕ್ಕುತ್ತದೆ, ಮಿದುಳಿಗೆ ಸಾಕಷ್ಟು ರಕ್ತ ಪರಿಚಲನೆ ಆಗುತ್ತದೆ. ಇದು ನಮಸ್ಕಾರದ ಹಿಂದಿರೋ ಉದ್ದೇಶ. ಯಾರಿಗೆ ನಮಸ್ಕಾರ ಮಾಡ್ತಿದ್ದೀನಿ ಮುಖ್ಯ ಅಲ್ಲ. ಆ ನಮಸ್ಕಾರದಿಂದ ನಿಮ್ಮ ಹೃದಯಕ್ಕೆ ವಿಶ್ರಾಂತಿ ಸಿಕ್ಕುತ್ತಿದೆ, ಮಿದುಳಿನ ಜೀವಕೋಶಗಳಿಗೆ ಚೈತನ್ಯ ತುಂಬಿಕೊಡುತ್ತಿದ್ದೀರಾ. ಇದು ನೀವಿಲ್ಲಿ ಗಮನಿಸಬೇಕಾದಂತಹ ಯೌಗಿಕ ಅಂಶ. ಹಾಗೆ ಕೂತ್ಕೊಂಡು ಎರಡೂ ಕೈಗಳನ್ನು ಜೋಡಿಸಿ ಎದೆ ಹತ್ತಿರ ತಂದುಕೊಂಡು ಬಾಗಿದ ತಲೆಯಾಗಿ ಮುಗಿದ ಕೈಯಲ್ಲಿ ಈ ಸಮಯದಲ್ಲಿ ನನ್ನ ಅಕ್ಕಪಕ್ಕ ಕೂತ್ಕೊಂಡು ಪ್ರಾರ್ಥನೆಯಲ್ಲಿ ತೊಡಗಿದ್ದಾರೆ ಅಲ್ವಾ? ಹಾಗೆಯೇ ಈ ಭೂಮಿ ಮೇಲೆ ಈ ಬ್ರಹ್ಮಾಂಡದಲ್ಲಿ ಎಷ್ಟೋ ಜೀವಿಗಳು ಪ್ರಾರ್ಥನಾ ನಿರತರಾಗಿರಬಹುದು, ಸಾಧನಾ ನಿರತರಾಗಿರಬಹುದು, ಯೋಗಾಭ್ಯಾಸ ಮಾಡುತ್ತಿರಬಹುದು ಅಲ್ವಾ? ಆ ಎಲ್ಲ ಸಾಧಕರಿಗೆ ಶರಣು. ಇದು ಒಂದು ನಿಯಮ. ಆಮೇಲೆ ಈ ಭೂಮಿಯ ಮೇಲೆ ಎಷ್ಟು ಜನ ಗುರುಗಳಾಗಿ ಹೋಗಿರಬಹುದು. ಆ ಗುರು ಪರಂಪರೆಯ ಯೋಗಾಚಾರ್ಯರಿಗೆ ಶರಣು. ನಿಮ್ಮ ಮುಂದಿರುವಂತಹ ಗಣೇಶ ಕೂಡ ಒಬ್ಬ ಯೋಗಾಚಾರ್ಯನೇ. ಆತ ಈ ಭೂಮಿಯ ಮೇಲೆ ಆಗಿ ಹೋದ ಅಸಂಖ್ಯಾತ ಆ ಗುರು ಪರಂಪರೆಯ ಸರಪಳಿಗೆ ಒಂದು ಕೊಂಡಿ. ಹಾಗೆ ಆ ಗುರು ಪರಂಪರೆಗೆ ಶರಣು. ಇದು ಎರಡನೆಯ ನಿಯಮ. ಆಮೇಲೆ ಎಲ್ಲ ಸಾಧಕರಿಗೆ, ಎಲ್ಲ ಗುರುಗಳಿಗೆ ಆಧಾರವಾಗಿ ಒಬ್ಬ ಪರಮಾತ್ಮನಿದ್ದಾನೆ ಎಂದು ನಂಬುವುದು.
ಶರಣಾಗತಿಯ ಭಾವದಿಂದ ಪ್ರಾರ್ಥಿಸುವುದು. ಹೇ ಪರಮಾತ್ಮ, ನನ್ನ ಜೀವನ ಯೋಗಮಯವಾಗಲಿ. ಸಾಧಕರಿಗೂ ಗುರುಪರಂಪರೆಗೂ ಎಲ್ಲರಿಗೂ ಆಧಾರವಾಗಿರುವ ಪರಮಾತ್ಮ ಚೇತನಕ್ಕೂ ಶರಣಾಗುವ ಮೂಲಕ ನಾನು ಯೋಗಮಯ ಜೀವನದಲ್ಲಿ ಪ್ರವೇಶಿಸುತ್ತಿದ್ದೇನೆ. ಇದು ಸಂಕಲ್ಪ. ಸಂಕಲ್ಪದಿಂದ ಪ್ರಾರ್ಥನೆ ಕೂಡ ಯೋಗವಾಗಬಲ್ಲುದು. ನಿಮಗೆಲ್ಲ ನನ್ನ ಮಾತುಗಳು ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಮತ್ತು ಇದಕ್ಕೋಸ್ಕರ ನೀವು ಬಹಳ ಸಮಯ ತೆಗೆದಿಡಬೇಕು ಅಂತೇನಿಲ್ಲ. ನೀವು ಪ್ರತಿನಿತ್ಯ ಮಾಡುವ ಪ್ರಾರ್ಥನೆಯಲ್ಲಿಯೇ 1-2 ನಿಮಿಷ ನೀವು ಒಂದಷ್ಟು ವ್ಯವಧಾನದಿಂದ ಇದಿಷ್ಟು ಸಂಕಲ್ಪವನ್ನು ರೂಢಿಸಿಕೊಂಡರೆ ನಿಮಗೆ ಯೋಗ ಭೂಮಿಗೆ ಸಿಕ್ಕ ಹಾಗೆಯೇ. ಆ ಬಳಿಕ ಪ್ರಾರ್ಥನೆಗೋಸ್ಕರ ನೀವು ಭೈರವಿ ಮುದ್ರೆಯನ್ನು ಅಳವಡಿಸಿಕೊಳ್ಳಿ. ನಿಮಗೆ ಪ್ರಾರ್ಥನೆಯಲ್ಲಿ ನೇರವಾಗಿ ಕುಳಿತುಕೊಳ್ಳುವುದು ಅನಿವಾರ್ಯ. ಹಾಗೆ ಬೆನ್ಮೂಳೆ ನೇರ ಆಗಬೇಕು ಅಂತಂದರೆ ನೀವು ನಿಮ್ಮ ಆಧಾರ ಚಕ್ರದ ಕೆಳಗೆ, ಅಂದರೆ ಗುದಗುಹ್ಯಗಳ ಮಧ್ಯಭಾಗದಲ್ಲಿ ಒಂದಷ್ಟು ಮೆತ್ತನೆಯ ಹಾಸು, ಅಂದರೆ ಒಂದು ಟವಲ್ನ ಏನೋ ಒಂದನ್ನು ಮಡಚಿಟ್ಕೊಂಡು ಫೋಲ್ಡ್ ಮಾಡಿ ನಿಮ್ಮ ಸೀಟ್ ಕೆಳಗೆ ಇರಿಸ್ಕೊಂಡು ಕೂತ್ಕೊಳ್ಳೋದ್ರಿಂದ ನಿಮ್ಮ ಬೆನ್ಮೂಳೆ ನೇರ ಆಗಿರಿಸೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಕಾಲುಗಳ ಮೇಲೆ ಭಾರ ಬೀಳಲ್ಲ, ಜೋಮ್ ಬರೋದು, ಒತ್ತಡ ಇರೋದಿಲ್ಲ, ಅನಾಯಾಸವಾಗಿ ನೀವು ಕೂತ್ಕೊಳ್ತೀರ. ಹೆಣ್ಮಕ್ಳು ಭೈರವಿ ಮುದ್ರೆಯಲ್ಲಿ ಕೂತ್ಕೋಬೇಕು. ಅಂದರೆ ನಿಮ್ಮ ಬಲ ಪಾದದ ಮೇಲೆ ಎಡಪಾದವನ್ನಿರಿಸಿ 2 ಮಂಡಿಗಳನ್ನು ಆಚೆ ಈಚೆ ಹಿಗ್ಗಿಸಿ ಮಧ್ಯ 2 ಪಾದಗಳನ್ನು ಕಿಬ್ಬೊಟ್ಟೆಯ ಕಡೆಗೆ ಎಳೆದುಕೊಳ್ಳುವುದು. ಇದರಿಂದ ನಿಮ್ಮ ಬೆನ್ಮೂಳೆಯ ತಳಭಾಗಕ್ಕೆ ಒಂದು ಪುಷ್ ಸಿಗತ್ತೆ. ಬೆನ್ಮೂಳೆ ನೇರ 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 ಆಗ್ತಾ ಬರುತ್ತೆ. ಹೆಂಗೆ ಹರಿಯೋ ಹಾವು ವಕ್ರವಾಗಿರುತ್ತೆ, ಅದು ಹೆಡೆ ತೆಗೆಯುವ ಹೊತ್ತಿನಲ್ಲಿ ಅದರ ದೇಹ ನೇರ ನೇರ ಆಗುತ್ತಲ್ವ, ಹಾಗೆ ನಿಮ್ಮ ಬೆನ್ಮೂಳೆ ಈಗ ನೇರ 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 ಆಗ್ತಾ ಬರುತ್ತೆ. ಆ ಬಳಿಕ ನಿಮ್ಮ ಬಲಗೈ ಮೇಲೆ ಎಡಗೈಯನ್ನು ಇರಿಸಿಕೊಂಡು 2 ಹೆಬ್ಬೆರಳ ತುದಿಗಳನ್ನು ಸೇರಿಸಿ ಹೊಕ್ಕಳ ಕೆಳಗೆ ನಿಮ್ಮ ಕೈಗಳನ್ನು ಇರಿಸಿ. ಇದು ಭೈರವಿ ಮುದ್ರೆ. 2 ಅಂಗೈಗಳ ಹೆಬ್ಬೆರಳನ್ನು ಸೇರಿಸಿ ಮೇಲ್ಮುಖವಾಗಿ ಇರಿಸಿದ ಆ ರೂಪಕ ಒಂದು ಜ್ಯೋತಿಯಂತಿದೆ ನೋಡಿ. ಅಂದರೆ ನಿಮ್ಮ ನಾಭಿಯ ಕೆಳ ಭಾಗದಲ್ಲಿ ಒಂದು ಜ್ಯೋತಿ ಆಕಾರದ ಅದೊಂದು ಪ್ರೇಮ ಜ್ಯೋತಿ, ವಿಶ್ವ ಪ್ರೇಮ ಜ್ಯೋತಿ. ಈ ಪ್ರೀತಿ ದೇಹ ಮತ್ತು ವೈಯಕ್ತಿಕ ಅಂದ್ಕೊಂಡಾಗ ಅದನ್ನು ಸೆಕ್ಸ್ ಅಂತ ಹೇಳ್ತೀವಿ, ಲೈಂಗಿಕತೆ ಅಂತ ಹೇಳ್ತೀವಿ. ಅದು ಭಾವನಾತ್ಮಕ ಮನಸ್ಸಿಗೆ ಸಂಬಂಧಿಸಿದಾಗ ಅದನ್ನು ಪ್ರೇಮ ಅಂತ ಹೇಳ್ತೀವಿ. ಕೌಟುಂಬಿಕ ಸಾಮಾಜಿಕ ವ್ಯಾಪ್ತಿಯನ್ನು ಅದು ಪಡೀತದೆ. ಧ್ಯಾನ, ಈ ಭೈರವಿ ಮುದ್ರೆಯಲ್ಲಿರುವ ಈ ಭೈರವಿ ಮುದ್ರೆಯ ಆ ಜ್ಯೋತಿರಾಕಾರ ಇದೆಯಲ್ಲ, ಅದು ಮೇಲ್ಮುಖ ತ್ರಿಕೋಣ. ನಾವು ಲೌಕಿಕ ಪ್ರೀತಿಯನ್ನು ಕೆಳಮುಖ ತ್ರಿಕೋನವಾಗಿ ಗುರುತಿಸ್ತೀವಿ. ಇದು ಮೇಲ್ಮುಖ ತ್ರಿಕೋನ. ಇದು ವಿಶ್ವ ಪ್ರೇಮವನ್ನು ತಿಳಿಸುತ್ತದೆ. ಯಾವಾಗ ಈ ಪ್ರೇಮ ಆತ್ಮ ಮಟ್ಟಕ್ಕೆ ಸ್ಪಂದನೆಯಾಗ್ತದೆ ಆಗ ಅದು ಯೋಗ ವಿಶ್ವ ಪ್ರೇಮ ಅಂತ ಅನ್ನಿಸ್ಕೊಳ್ತದೆ. ಅದು ಜ್ಯೋತಿರಾಕಾರವಾಗಿರುತ್ತದೆ, ಊರ್ಧ್ವಗತಿಯನ್ನು ಪಡೆಯುತ್ತದೆ. ಈಗ ಭೈರವಿ ಮುದ್ರೆನಲ್ಲಿ ನೀವು ಕೂತ್ಕೊಂಡಿರೋ ಈ ಶರೀರದ ಆಕಾರ ಇಷ್ಟೇ ಇದ್ದರೂ ಕೂಡ ನೀವು ಇಷ್ಟೇ ಇಲ್ಲ, ನೀವು
ವಾಸ್ತವದಲ್ಲಿ ವಿಶ್ವರೂಪವಾಗಿದ್ದೀರಿ. ನಿಮ್ಮ ಪ್ರೇಮ ಅದು ವಿಶ್ವ ಪ್ರೇಮವಾಗಿದೆ. ವಿಶ್ವಶಾಂತಿ, ವಿಶ್ವಂಭರವಾದ ಆನಂದ, ಈಶ್ವರನ ಅಮರ ಪುತ್ರಿಯರು ನೀವು. ಈ ಶಾಂತಿ, ಪ್ರೇಮ, ಆನಂದಗಳಿಗೆ ವಾರಸುದಾರರಾಗಿದ್ದೀರಿ. I found a few places near Delhi. ನಂತರ ಉಸಿರಾಟದ ಕಡೆಗೆ ಗಮನವಿರಿಸಿ. ಉಸಿರನ್ನು ಹೊರಹಾಕದೆ ನಿಮಗೆ ಪ್ರಾರ್ಥನೆಯ ಪದಗಳನ್ನು ಉಚ್ಚರಿಸೋದಕ್ಕಾಗೋದಿಲ್ಲ. ಮಧ್ಯ ಮಧ್ಯದಲ್ಲಿ ಒಂದಷ್ಟು ಗ್ಯಾಪ್, ಒಂದಷ್ಟು ಅಂತರ. ಆ ಸಮಯದಲ್ಲಿ ನೀವು ಉಸಿರನ್ನು ಒಳಗೆ ತಗೊಳ್ತಾ ಇದ್ದೀರಾ. ಸಾಕಷ್ಟು ಸಮಯವನ್ನು ಉಸಿರು ಹೊರಹಾಕುವ ಮೂಲಕ ನೀವು ಪ್ರಾರ್ಥನೆಯ ಪದಗಳನ್ನು ಉಚ್ಚಾರ ಮಾಡ್ತಾ ಇದ್ದೀರಾ. ಹಾಗೆ ಉಚ್ಚರಿಸುವಾಗ ಉಸಿರು ಹಾಕುವುದರ ಜೊತೆಗೆ ನಿಮ್ಮ ನಾಭಿ, ನಿಮ್ಮ ಹೊಟ್ಟೆಯ ಸ್ನಾಯುಗಳು ಒಳಮುಖವಾಗಿ ಎಳೆಯಲ್ಪಡುತ್ತಿವೆ, ಬೆನ್ಮೂಳೆಯ ಕಡೆಗೆ ಎಳೆಯಲ್ಪಡುತ್ತಿವೆ ಅನ್ನೋದನ್ನು ಗೊತ್ತು ಮಾಡ್ಕೋಬೇಕು. ಮತ್ತು ನೀವು ಪದ ಮತ್ತು ಪದದ ನಡುವಿನ ಅಂತರದಲ್ಲಿ ಉಸಿರು ತೆಗೆದುಕೊಂಡಾಗ ಆ ಹೊಟ್ಟೆಯ ಸ್ನಾಯುಗಳು ಹೊರಮುಖವಾಗಿ ಚಲಿಸೋದನ್ನು ಗೊತ್ತು ಮಾಡ್ಕೋಬೇಕು. ನೀವು ನಾಭಿಯ ಒಂದು ಚಲನೆಯ ಕಡೆಗೆ ಗಮನ ಕೊಟ್ಟಾಗ ಸಹಜವಾಗಿಯೇ ನಿಮ್ಮ ಉಸಿರು ದೀರ್ಘವಾಗುತ್ತದೆ, ವಿಶಾಲಗತಿಯನ್ನು ಪಡೆಯುತ್ತದೆ. ಮತ್ತು ಉಸಿರನ್ನು ಹೊರಹಾಕುವಾಗ ನಾಭಿಯನ್ನು ಒಳಮುಖವಾಗಿ ಎಳೆದುಕೊಳ್ಳುವುದರಿಂದ ನಿಮ್ಮ ಪ್ರಾಣಕ್ಕೆ ಊರ್ಧ್ವಗತಿ ದೊರೆಯುತ್ತದೆ. ನೀವು ಜ್ಯೋತಿ ಆಕಾರವನ್ನು ಪಡೆಯುತ್ತಾ ಸಾಗುತ್ತೀರಿ. ನಿಮ್ಮ ನಾಮ, ರೂಪ, ಕ್ರಿಯಾ ಕಲಾಪಗಳೆಲ್ಲವೂ ಆ ಜ್ಯೋತಿಯಲ್ಲಿ ವಿರಾಮ ಪಡೆಯುತ್ತವೆ. ನಿಮ್ಮೊಳಗೊಂದು ದಿವ್ಯತೆ ಹೊತ್ತಿಕೊಳ್ಳುತ್ತದೆ. ಪ್ರತಿಯೊಂದು ಜೀವದೊಳಗೂ ಈ ದಿವ್ಯತೆ ಅಡಕವಾಗಿದೆ. ಪ್ರಾರ್ಥನೆಯ ಮೂಲಕ ಆ ದಿವ್ಯ ಜ್ಯೋತಿಯನ್ನು ಹೊತ್ತಿಸಿಕೊಳ್ಳುವುದು ಮತ್ತು ಆ ಜ್ಯೋತಿಯ ಪ್ರಭಾವಲಯದಲ್ಲಿ ನನ್ನ ಬದುಕನ್ನು ಬೆಳಗಿಸಿಕೊಳ್ಳುವುದು, ಇದು ಪ್ರಾರ್ಥನಾ ಯೋಗದ ಒಂದು ಮೂಲ ಉದ್ದೇಶ. ಪ್ರಾರ್ಥನೆಯ ನಂತರ, ಪ್ರಾರ್ಥನೆಯ ಮೊದಲಿಗೆ ಮಾಡಿದ ಸಂಕಲ್ಪವನ್ನು ಪ್ರಾರ್ಥನೆಯ ನಂತರ ನಾವು ವಿಲೀನ ಮಾಡಬೇಕು. ಇದು ಬಹಳ ಮುಖ್ಯ. ಕೊನೆಯಲ್ಲಿ ನೀವು ವಜ್ರಾಸನದಲ್ಲಿ ಕೂತ್ಕೊಳ್ಳಿ. 2 ಕೈಗಳನ್ನು ಮೇಲಕ್ಕೆತ್ತಿ ಆಕಾಶಕ್ಕೆ ಚಾಚಿ 2 ಕೈಗಳನ್ನು ಜೋಡಿಸಿ ಮೇಲೆ. ಹೌದು, ಇದು ಕೂಡ ಜ್ಯೋತಿ ಆಕಾರದಲ್ಲಿಯೇ ಇದೆ. ನೀವು ಭೈರವಿ ಮುದ್ರೆಯಲ್ಲಿ ಕೂತಾಗ ಸೂಕ್ತವಾಗಿರುವ ಜ್ಯೋತಿ ಈಗ ಪ್ರಕಟ ರೂಪಗೊಂಡಿದೆ. ಈಗ ಸಹಜವಾಗಿ ಯೋಗ ಪದ್ಧತಿಯ ಉಸಿರಾಟ ಸಂಭವಿಸುತ್ತದೆ. 4 ಉಸಿರುಗಳ ಕಾಲ, ಸಾಧ್ಯವಾದರೆ 11 ಉಸಿರುಗಳ ಕಾಲ ನೀವು ಯೋಗ ಪದ್ಧತಿಯಂತೆ ಉಸಿರಾಡಿಸಿ. ಉಸಿರನ್ನು ಹೊರಹಾಕುವಾಗ ಭುಜಗೂಡು, ಎದೆಗೂಡು, ಹೊಟ್ಟೆಗೂಡು. ಉಸಿರು ತೆಗೆದುಕೊಳ್ಳುವಾಗ ಹೊಟ್ಟೆ ವಿಶಾಲ, ಎದೆ ವಿಶಾಲ, ಭುಜ ವಿಶಾಲ. ಈ ಪದ್ಧತಿಯಂತೆ ಉಸಿರಾಡಿಸುವುದರಿಂದ ದೇಹ, ಪ್ರಾಣ, ಮನಸ್ಸಿನಲ್ಲಿರುವ ಎಲ್ಲ ದೋಷಗಳು ನಿವಾರಣೆಯಾಗುತ್ತವೆ. ದೇಹದ ಆಲಸ್ಯ, ಮನಸ್ಸಿನ ಚಂಚಲತೆ, ಪ್ರಾಣದಲ್ಲಿರುವ ಅನುಚಿತವಾದ ಬಯಕೆಗಳು, ಕೋಪತಾಪಗಳು ಎಲ್ಲವೂ ಕೂಡ ವಿಸರ್ಜಿಸಲ್ಪಡುತ್ತವೆ. ಯೋಗ ಪದ್ಧತಿಯ ಉಸಿರಾಟದ ನಂತರ ಹಣೆಯನ್ನು ನೆಲಕ್ಕೆ ತಾಕಿ ಕೈಗಳನ್ನು ಉದ್ದಕ್ಕೆ ಚಾಚಿರುವ ಹಾಗೆಯೇ
ಒಂದಷ್ಟು ಹೊತ್ತು ಉಸಿರಿಲ್ಲದಂತೆ, ಯಾವ ವಿಚಾರವೂ ಇಲ್ಲದ ಶೂನ್ಯದಲ್ಲಿ ನಮ್ಮದೇ ಆದ ಉನ್ನತಾತ್ಮದೊಂದಿಗೆ ಸಂಬಂಧಿಸಿಕೊಳ್ಳುವುದು. ಆ ಉನ್ನತಾತ್ಮ ಗಣೇಶನಾಗಿರಬಹುದು, ಬಸವೇಶನಾಗಿರಬಹುದು, ನಿಮ್ಮ ಇಷ್ಟ ಗುರುವಾಗಿರಬಹುದು, ಅಥವಾ ನಿಮ್ಮ ತಾಯಿ ತಂದೆ ಆಗಿರಬಹುದು. ನಿಮ್ಮಲ್ಲಿ ಯಾರ ಕುರಿತು ಗೌರವವಿದೆಯೋ ಅವರು ನಿಮ್ಮ ಉನ್ನತಾತ್ಮದ ರೂಪದಲ್ಲಿ ನಿಮಗೆ ಸಂಬಂಧಿಸಿಕೊಳ್ಳಬಹುದು. ಹೇಗೆ ಸಂಬಂಧಿಸಿಕೊಳ್ಳುವುದು ಮತ್ತು ಏನನ್ನು ಪ್ರಾರ್ಥಿಸುವುದು? ಆ ಉನ್ನತಾತ್ಮಕ್ಕೆ ನೀನು ನನ್ನೊಂದಿಗೆ ಸದಾ ಜೊತೆಯಲ್ಲಿರು ಎಂದಷ್ಟೇ ಪ್ರಾರ್ಥಿಸಬೇಕು. ಬೇರೆ ಏನನ್ನೂ ಕೇಳಬಾರದು. ಅದು ತಂದೆ ತಾಯಿಯಾಗಿರಬಹುದು, ಗುರು ಬಂಧುವಾಗಿರಬಹುದು, ದೇವತೆಯಾಗಿರಬಹುದು. ಆ ದೇವತೆ, ಗುರುಬಂಧುಗಳು, ತಂದೆ ತಾಯಿಗಳು ನಿಮಗೆ ಬೇಡಿದ್ದನ್ನು ಕೊಡೋಕ್ಕಾಗಲ್ಲ ಅಂತ ಅರ್ಥ ಅಲ್ಲ. ಅವರು ಎಲ್ಲವನ್ನೂ ಕೊಡಲು ಸಿದ್ಧವಿದ್ದರೂ ಕೂಡ ನೀವು ಏನನ್ನೂ ಬೇಡಬಾರದು. ನನ್ನೊಂದಿಗಿರು, ಇದೊಂದೇ ಪ್ರಾರ್ಥನೆ ಇರಬೇಕು. ಆ ಬಳಿಕ ಆ ನಾಮರೂಪಗಳೆಲ್ಲವೂ ಎಲ್ಲಿ ವಿರಮಿಸುವವೋ ಆ ಧ್ವನಿಯೊಂದಿಗೆ ಮೇಳೈಸಿಕೊಂಡು ಉಸಿರು ತೆಗೆದುಕೊಳ್ಳುತ್ತಾ ಸೋ ಕೈಗಳನ್ನು ಮೇಲಕ್ಕೆತ್ತಿ, ಹಣೆಯನ್ನು ಮೇಲಕ್ಕೆತ್ತಿ ನೇರವಾಗಿ ಕೂತ್ಕೋಬೇಕು. ಎರಡು ಕೈಗಳನ್ನು ಎದೆಯ ಬಳಿ ತಂದು ಉಸಿರನ್ನು ಹೊರ ಹಾಕುತ್ತಾ ಹಂ ಸೋ ಹಂ ಸೋ ಹಂ ಇಲ್ಲಿ ನಾನು ಧ್ವನಿ ಹೊರಡಿಸ್ತಾ ಇದ್ದೇನೆ, ನೀವು ಧ್ವನಿ ಮಾಡಬೇಕಿಲ್ಲ. ಬರೀ ಆ ಧ್ವನಿಯನ್ನು ಕೇಳಿಸಿಕೊಳ್ಳುವುದು, ಉಸಿರಿನೊಂದಿಗೆ ಮಾನಸಿಕವಾಗಿ ಎಚ್ಚರಾಗುವುದು. ನಾಲಿಗೆಯ ಕೆಲಸವಿಲ್ಲ, ತುಟಿಗಳ ಅಲ್ಲುಗಾಟವಿಲ್ಲ, ಧ್ವನಿ ಮಾಡಬೇಕಿಲ್ಲ. ಕೇವಲ ಧ್ವನಿಯನ್ನು ಕೇಳಿಸಿಕೊಳ್ಳುವುದು, ಉಸಿರಿನೊಂದಿಗೆ ಮಾನಸಿಕವಾಗಿ ಜಾಗೃತವಾಗುವುದು. ಆ ಧ್ವನಿಯೊಂದಿಗೆ ನಿಮ್ಮ ಇಷ್ಟ ದೈವ, ಇಷ್ಟ ಗುರು ಅಥವಾ ಇಷ್ಟ ದೇವತೆ, ಆ ಉನ್ನತಾತ್ಮದ ನಾಮರೂಪಗಳನ್ನೆಲ್ಲ ಕರಗಿಸಿಕೊಳ್ಳುವುದು. ಮತ್ತು ನಿಮಗೆಷ್ಟು ವಯಸ್ಸೋ ಅಷ್ಟು ನಿಮಿಷದ ಸೋಹಂ ಧ್ಯಾನ ಇಡೀ ದಿನದಲ್ಲಿ ಸಂಭವಿಸುವಂತೆ ನೀವು ನಿಮ್ಮ ದಿನಚರಿಯನ್ನು ಹೊಂದಿಸಿಕೊಳ್ಳಬೇಕು. ಪ್ರಾರ್ಥನೆಯ ನಂತರ 5 ನಿಮಿಷ ಸೋಹಂ ಧ್ಯಾನ ಮಾಡಿದರೆ ಅತ್ಯುತ್ತಮ. ನಿಮಗೆ 20 ವರ್ಷಗಳೋ, ಇಡೀ ದಿನದಲ್ಲಿ ಮಧ್ಯಾಹ್ನ ಊಟಕ್ಕೆ ಮುಂಚೆ ಒಂದು 10 ನಿಮಿಷ, ರಾತ್ರಿ ಊಟಕ್ಕೆ ಮೊದಲು 10 ನಿಮಿಷ, ಹಾಗೆ ಇಡೀ ದಿನದಲ್ಲಿ ನಿಮಗೆಷ್ಟು ವಯಸ್ಸೋ ಅಷ್ಟು ನಿಮಿಷದ ಸೋಹಂ ಧ್ಯಾನವನ್ನು ರೂಢಿಸಿಕೊಳ್ಳುವುದು. ಇದು ನಿಮ್ಮ ಉನ್ನತಾತ್ಮವು ನಿಮ್ಮೊಳಗಿರುವ ಅನಂತ ಚೇತನ ಶಕ್ತಿಯೊಂದಿಗೆ ಸಂಬಂಧಿಸಿಕೊಳ್ಳುವಂತೆ ಒಂದು ಪ್ರಜ್ಞಾವಲಯವನ್ನು ನಿರ್ಮಾಣ ಮಾಡುತ್ತದೆ. ನಿಮ್ಮ ಸುತ್ತಲೂ ಒಂದು ಆರೋಗ್ಯ ಪ್ರಭೆ ನಿರ್ಮಾಣವಾಗುತ್ತದೆ. ಅದು ರಕ್ಷಾ ಕವಚವಾಗಿ ನಿಮ್ಮನ್ನು ರಕ್ಷಿಸುತ್ತದೆ. ನಿಮ್ಮಿಂದ ಯಾವುದೇ ಅನುಚಿತ ಕಾರ್ಯಗಳು ನಡೆಯದಂತೆ ಅದು ರಕ್ಷಣೆ ಮಾಡುತ್ತದೆ. ಹೇಗೆ ಹೆಜ್ಜೆ ಇರಿಸಬೇಕು, ಎಲ್ಲಿ ಹೆಜ್ಜೆ ಇರಿಸಬೇಕು, ಯಾವುದನ್ನು ಮಾಡಬಾರದು, ಏನನ್ನು ಮಾಡಬೇಕು, ಆಪ್ತ ಮಿತ್ರನಂತೆ ಅದು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ಎಚ್ಚರಿಸುತ್ತದೆ ಮತ್ತು ಅಂತೆಯೇ ನಡೆಯಿಸುವ ಬಲವನ್ನು ಪಡೆದಿರುವುದರಿಂದ ಇದು ಪ್ರಾರ್ಥನಾ ಯೋಗ ಎಂದೆನ್ನಿಸುತ್ತದೆ.
ಧ್ಯಾನವು ಪ್ರಾರ್ಥನೆಯ ಉತ್ಕೃಷ್ಟ ರೂಪವಾಗಿದೆ. ಅದು ಪ್ರಾರ್ಥನೆಯನ್ನು ಯೋಗವನ್ನಾಗಿ ಪರಿಣಾಮಿಸುತ್ತದೆ. ಕೊನೆಯಲ್ಲಿ ಪ್ರಾರ್ಥನಾ ಯೋಗದ ಬಳಿಕ ನೀವು ಮಾಡಿದ ವೈಯಕ್ತಿಕ ಸಂಕಲ್ಪವನ್ನು ಈಗ ಸಕಲ ಜೀವರಾಶಿಗಳ ಒಳಿತಿಗಾಗಿ ವಿಲೀನ ಮಾಡಬೇಕು. ನಿಮ್ಮ ಸಂಕಲ್ಪವನ್ನು ವೈಯಕ್ತಿಕವಾಗಿಯೇ ನೀವು ಇಟ್ಕೊಂಡ್ಬಿಟ್ರೆ ಅದು ನಿಮಗೆ ಕೆಲಸ ಕೊಡಲ್ಲ. ಅದನ್ನು ನೀವು ಯಾವಾಗ ಸಕಲ ಜೀವರಾಶಿಗಳ ಒಳಿತಿಗಾಗಿ ವಿಲೀನ ಮಾಡ್ತೀರೋ ಆವಾಗ ಅದು ನಿಮ್ಮ ಒಳಿತಿಗಾಗಿ ಕೆಲಸ ಮಾಡುವುದು ಸಾಧ್ಯವಾಗುತ್ತದೆ. ಇದು ತಂತ್ರ, ಟೆಕ್ನಿಕ್. ಹೇಗೆ ಸಂಕಲ್ಪವನ್ನು ವಿಲೀನ ಮಾಡುವುದು? 2 ಕೈಗಳನ್ನು ಎದೆಯ ಬಳಿ ತಗೊಂಬನ್ನಿ. ಹೇಳಿಕೊಳ್ಳಿ, ಇಲ್ಲಿಯವರೆಗೂ ನಾನು ಮಾಡಿದ ಸಾಧನೆ, ಪ್ರಾರ್ಥನೆ, ಧ್ಯಾನ, ತಪಸ್ಸು ಇದು ಬರೀ ನನಗೋಸ್ಕರ ಅಲ್ಲ, ಜಗತ್ತಿನ ಎಲ್ಲ ಜೀವರಾಶಿಗಳ ಒಳಿತಿಗಾಗಿ. ಅದರಲ್ಲಿ ನೀವು ವಾಸವಾಗಿರುವ ಮನೆ, ಆಶ್ರಮ ಕೂಡ ಬರ್ತದೆ. ಸಮಾಜ, ರಾಜ್ಯ, ದೇಶ ಬಾಂಧವರು ಬರ್ತಾರೆ. ಹೌದು, ಜಲಚರಿಗಳು, ವಾಯುಚರಿಗಳು, ಭೂಚರಿಗಳು, ನಿಮಗೆ ಕಣ್ಣಿಗೆ ಕಾಣದ ಜೀವಿಗಳು, ಬೃಹದಾಕಾರವಾದ ಕಾಯಗಳು ಎಲ್ಲರೂ ಬರ್ತಾರೆ. ಗಿಡ, ಮರ, ಪ್ರಾಣಿ, ಪಕ್ಷಿ, ಏಕಕೋಶ ಜೀವಿಗಳು, ಬಹುಕೋಶ ಜೀವಿಗಳು, ಶತ್ರುಗಳು, ಮಿತ್ರರು ಎಲ್ಲರೂ ಬರ್ತಾರೆ. ಎಲ್ಲರ ಒಳಿತಿಗಾಗಿ ನನ್ನ ಸಾಧನೆಯ ಸಂಕಲ್ಪವನ್ನು ವಿಲೀನ ಮಾಡುತ್ತಿದ್ದೇನೆ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಈಗ ಪ್ರಾರ್ಥಿಸಿ. ಆರೋಗ್ಯಂ ಆನಂದಂ ಪರಿಪೂರ್ಣಂ ಆರೋಗ್ಯಂ ಆನಂದಂ ಪರಿಪೂರ್ಣಂ ಆರೋಗ್ಯಂ ಆನಂದಂ ಪರಿಪೂರ್ಣಂ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ. ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಶರಣು
ಶರಣು ಶರಣು. ಹೋಮ್ ಅಂಡ್ ಟೇಕ್ ದ ಟ್ರೀಟ್ಮೆಂಟ್ ಅಂತ ಅದು ಅಡ್ವಾಂಟೇಜಸ್ ಒಳಗೆ ಬರ್ತದೆ. ಸೊ ಹಾಗಾಗಿ ಈ ಯೋಗದ ಲಾಭ ಅಂತಂದ್ರೆ ನೀವು ಮನೇಲಿ ಕುತ್ಕೊಂಡು ಮಾಡ್ಬೋದು, ಅದು ಇಂಪಾರ್ಟೆಂಟ್. ಯು ಡಿ ನಾಟ್ ಹ್ಯಾವ್ ಟು ಗೋ ವೇಟ್ ಫಾರ್ ದಿ ಡಾಕ್ಟರ್ಸ್. ಎಲ್ಲ ಡಾಕ್ಟರ್ಸಿಗೆ ಕಾಯೋದೆಲ್ಲ ಭಾರಿ ಕಷ್ಟ ವಿಷಯ ಅಲ್ಲ ಈ ಟ್ರಾಫಿಕ್ ಜಾಮಲ್ಲೆಲ್ಲ, ಸೋ ಮಚ್. ಮತ್ತೆ ಒಂದೊಂದು ಮನೆಯಲ್ಲಿ ಈಗಿನ ಕಾಲದಲ್ಲಿ ಡಯಾಬಿಟಿಕ್ ಮಂದಿ ಇದ್ದಾರೆ, ಹೈಪರ್ ಟೆನ್ಷನ್ ಇದೆ, ಕಾರ್ಡಿಯಾ ಇದೆ, ಇಷ್ಟೆಲ್ಲ ಒಂದೊಂದು ಮನೆಯಲ್ಲಿ ಎಷ್ಟೊಂದು ಖರ್ಚಾಗ್ತದೆ. ಸೊ ಯೋಗ ಸಪೋಸ್ ಟು ಬಿ ಪ್ರಿವೆಂಟೇಬಲ್ ಥಿಂಗ್. ಮೆನಿ ಆಫ್ ದ ಡಿಸೀಸಸ್ ಕ್ಯಾನ್ ಬಿ ಪ್ರಿವೆಂಟೆಡ್ ವಿತ್ ಯೋಗ. ಸೊ ಅದಕ್ಕೇನೆ ಕಲ್ತ್ಕೊಳ್ಳೋದು ಒಳ್ಳೇದು. ಈ ಕೊರೋನಾ ಬಂದು ಹೋದ್ಮೇಲೆ ನಮ್ದು ಎಲ್ಲರಿಗೂ ಹೆಲ್ತ್ ಕಾನ್ಸಿಯಸ್ ಆಗ್ಬಿಟ್ಟಿದ್ದೇವೆ. ಮೊದಲೆಲ್ಲ ಹೆಲ್ತಿಗೆ ಸ್ಪೆಷಲಿ ಹೆಣ್ಮಕ್ಳು ಕೇರ್ ಮಾಡೋದಿಲ್ಲ, ಬರೀ ಮನೆಯವ್ರದ್ದು ಕೇರ್ ಮಾಡೋದ್ರೊಳಗೆ ನಮ್ದು ಟೈಮ್ ಎಲ್ಲ ಹೋಗ್ತದಲ್ಲ. ಸೊ ಹಾಗಾಕೊಂಡು ನೀವೆಲ್ಲ ತುಂಬಾ ಜನ ಯಂಗ್ ಮಂದಿ ಕಾಣಿಸ್ತಾ ಇದ್ದೀರ ವಿತ್ ಬ್ಲ್ಯಾಕ್ ಹೇರ್. ಸೊ ಎಲ್ಲರ ಕಲ್ತ್ರೆ ಈವನ್ ಯು ಕ್ಯಾನ್ ಗೈಡ್ ಅದರ್ಸ್ ಆಲ್ಸೋ. ಆ ಥರ ಇದು ಪ್ರಿವೆಂಟ್ ಮಾಡ್ತದೆ. ಈ ವ್ಯಾಸ ಯೂನಿವರ್ಸಿಟಿ, ಯೋಗ ಯೂನಿವರ್ಸಿಟಿ ಇದೆ ಅಲ್ಲ ಜಗಣಿವರೆಗೆ, ಅದು ಹೇಗೆ ಬಂದಿದೆ ಅಂದ್ರೆ ಅಲ್ಲಿ ಅವ್ರ ತಾಯಿಯವರು ಒಂದು ರೂಮ್ ತಗೊಳ್ತಾರೆ ಯೋಗ ಯೂನಿವರ್ಸಿಟಿದು. ಡಾಕ್ಟರ್ ನಾಗೇಂದ್ರ ಮತ್ತು ಡಾಕ್ಟರ್ ನಾಗರತ್ನ ಅವರು ಅದು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. 8 ಯೂನಿವರ್ಸಿಟಿ, ನಾನು ಅಲ್ಲಿ ಹೋದಾಗೆ 8 ಫಾರಿನ್ ಕಂಟ್ರೀಸ್ ಅಫಿಲಿಯೇಟೆಡ್ ಯೋಗ ಯೂನಿವರ್ಸಿಟಿಗೆ. ಸೊ ಅವ್ರ ತಾಯಿಯವರು ಏನ್ ಮಾಡ್ತಾರೆ, ಒಂದು ರೂಮ್ ತಗೊಂಡು ರಾಮ ಜಪ ಮಾಡ್ತಾರೆ ಅಲ್ಲಿ ಕೂತ್ಕೊಂಡು. ಅದು ಫಾರೆಸ್ಟ್ ಇರ್ತದೆ. ಸೊ ಎಷ್ಟು ದೊಡ್ಡ ಫಾರೆಸ್ಟ್ ಅಂತಂದ್ರೆ ಆನೆಗಳೆಲ್ಲ ಬಂದು ಅದು ಬಾಗಿಲಿಗೆ ದೂಡ್ತಿದ್ರು ಅಂತ. ಅವರು ರಾಮ ಜಪ ಮಾಡ್ತಿದ್ರು ಅವ್ರ ತಾಯಿ ಅಲ್ಲಿ ಕುತ್ಕೊಂಡು. ಇವರಿಬ್ರು ಫಾರಿನ್ ಒಳಗಿದ್ರು ಅಮೆರಿಕದಾಗೆ. ಸೊ ಅಲ್ಲಿಂದ ಬಂದು ಅದು 100 ಎಕರೆ ಭೂಮಿ ತಗೊಳ್ತಾರೆ ಅಲ್ಲಿ ಅಮೆರಿಕದಾಗ ಗಳಿಸಿರುವ ಹಣದಿಂದ. ಅದೇ ಈಗ ಯೋಗ ಯೂನಿವರ್ಸಿಟಿ ಆಗಿರೋದು. ನೀವು ಫಾರಿನ್ದಾಗ ಹೋಗಿ ಎಲ್ಲಿಯಾದ್ರೂ ಯಾವ್ದಾದ್ರು ಟೆನ್ನಂದವರು ಅಂದ್ರೆ ನಾನು ಯೋಗ ಟೀಚರ್ ಅಂತ ಹೇಳ್ತಾರೆ. ಇದರಿಂದ ತುಂಬಾ ಜನ ಬದುಕ್ತಾರೆ ಕೂಡ. ಸೊ ಇಟ್ ಈಸ್ ಒನ್ ಇಂಪಾರ್ಟೆಂಟ್ ವಿಷಯ ನಾವು ತಿಳ್ಕೋಬೇಕು. ಮತ್ತೆ ನಾನು ಯೋಗ ತುಂಬಾ ಹೇಳ್ತಿದ್ರಲ್ಲ 19 ಒಳಗೆಲ್ಲ ತುಂಬಾ ಪಾಪ್ಯುಲರೈಸ್ ಆಯ್ತದು. ಪತಂಜಲಿ ಎಲ್ಲಿ ಶುರು ಆಯ್ತು, ಏನ್ ಸುದ್ದಿ ಅಂತಂದು ತಿಳ್ಕೊಳ್ಳಿಕ್ಕೆ ಅಲ್ಲೇ ಹೋಗಿದ್ದೆ ನಾನು. ಸೊ ಅಲ್ಲಿ ಒಂದು ಬುಕ್ ತಗೊಂಡು ಓದಿದ್ದೆ ನಾನು. ಓದೋ ಮುಂಚೆ ನನಗೆ ತುಂಬಾ. ಸೊ ಪತಂಜಲಿಯವ್ರ ಬಗ್ಗೆ ಅದು ಇತ್ತು. ಪತಂಜಲಿ ಬುಕ್ಕಲ್ಲಿ, ಅದು ಯೋಗ ಬುಕ್ಕಲ್ಲಿ ಇತ್ತು ಏನಂದ್ರೆ ಲೈಕ್ ಹೌ ಬ್ರೈನ್ ಫಂಕ್ಷನ್ಸ್ ಅಂತ. ನಾನು ಅನ್ಕೊಂಡೆ ನಾವೆಲ್ಲ ಸರ್ಜರಿ ಮಾಡಿ ಡಿಸೆಕ್ಷನ್ ಮಾಡಿ ಬ್ರೈನ್ ಎಲ್ಲ ಡಿಸೆಕ್ಟ್ ಮಾಡ್ತೀವಿ ನಾವು MBBS ಓದುವಾಗ ಫಸ್ಟ್ ಇಯರ್ದೊಳಗೆ. ಇವರು ಡಿಸೆಕ್ಷನ್ ಮಾಡ್ದಂತೆ ಬ್ರೈನ್ ಫಂಕ್ಷನ್ ಹೇಳ್ತಾರಂದ್ರೆ ಇವರೇ ನಮ್ಗಿಂತ ಹುಷಾರಿ ಅಂತ ನನಗೆ ಅನ್ಸಿತ್ತು. ನಮ್ದಂದ್ರೆ ಟೆಕ್ನಿಕಲಿ ವಿ ರೀಡ್ ಆಯ್ತು ಡಿಸೆಕ್ಷನ್, ಇವರು ಡಿಸೆಕ್ಷನ್ ಮಾಡ್ಲಾರ್ದೇನೆ ಹೇಳ್ತಾರಲ್ಲ. ಸೊ ಹಾಗಾಗಿ ಇವರೆಲ್ಲ ಅಂದ್ರೆ ಅವ್ರು ಅಷ್ಟು ತಿಳ್ಕೊಂಡಿದ್ರು, ಸ್ಪಿರಿಚುವಲ್ ಆಗಿ ಅಷ್ಟು ಅಡ್ವಾನ್ಸ್ ಆಗಿದ್ರು. ಬ್ರೈನ್ ಹೇಗೆ ಫಂಕ್ಷನ್ ಆಗ್ತದೆ ಅಂತ ಹೇಳ್ತಾರಲ್ಲ. ಹಾಗಾಕೊಂಡು ಇದು ಯೋಗ ಇಂಪಾರ್ಟೆಂಟ್ ವಿಷಯ. ನನಗೆ ಮೊನ್ನೆ ಒಂದು ಸ್ಮಾಲ್ ಹಾರ್ಟ್ ಸರ್ಜರಿ ಆಗಿದ್ದು ಜಯದೇವದಲ್ಲಿ. ಅವರು ಬಿಫೋರ್ ದ ಸರ್ಜರಿ ಫಿಟ್ನೆಸ್ ನೋಡ್ಲಿಕ್ಕೆ MRI ಹೇಳಿದ್ರು. ನಾವೆಲ್ಲ ಬರೀ ಬೇರೆಯವ್ರಿಗೆ ಸರ್ಜರಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನಾನು ಬೇಸಿಕಲಿ ಸರ್ಜರಿ. ಸೊ ನಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ನಾನು ಒಪ್ಕೊಂಡೆ ಸರ್ಜರಿಗೆ. ಬಿಕಾಸ್ ಮೈ ಕಾರ್ಡಿಯೋ ವಾಸ್ ನಾಟ್ ಫಂಕ್ಷನಿಂಗ್. ನನ್ನ ಹಾರ್ಟ್ ದಿನ ಇಂಜೆಕ್ಷನ್ ಫ್ರಾಕ್ಷನ್ ಅಂತ ಇರ್ತದೆ, ಅದು ಇದ್ರೆ ಅದು ದಟ್ ವಿಲ್ ಇಂಡಿಕೇಟ್ ಹೌ ಯುವರ್ ಕಾರ್ಡಿಯೋ ಫಂಕ್ಷನ್ಸ್ ಅಂತ. ಸೊ ಅದು 1 ಊರಿಗೆ ಹೋಗಿ ಬಂದ್ರೆ 3 ಕಡಿಮೆ ಆಗ್ತಿತ್ತು. 3 ಕಡಿಮೆ ಆಗ್ತದೆ, 1 ದಿನ ಸ್ಟಾಪ್ ಆಗ್ತದೆ ಅಂತ ಅರ್ಥ. ಸೊ ಕಾಮನ್ ಸೆನ್ಸ್. ದೆನ್ ಐ ಡಿಸೈಡೆಡ್ ಟು ಅಂಡರ್ಗೋ ದಟ್ ಒನ್ ಸ್ಮಾಲ್ ಸರ್ಜರಿ. ಇವಾಗ ಅದು ತುಂಬಾ ಇಂಪ್ರೂವ್ ಆಗಿದೆ ಕಾರ್ಡಿಯಕ್ ಸರ್ಜರಿ. ಸೊ MRI ಮಾಡುವಾಗ ನೀನು ಡೀಪ್ ಉಸಿರಿಟ್ಕೋ ಅಂತ ಹೇಳ್ತಿದ್ರು ಅವರು ಇಂಗ್ಲಿಷಲ್ಲಿ. ಉಸಿರಿಟ್ಕೋ ಅಂತಂದ್ರೆ ನಿನಗೆ ಡೀಪ್ ಬ್ರೀತಿಂಗ್ ಎಕ್ಸರ್ಸೈಸ್ ಗೊತ್ತಿದ್ರೆ ಯು ಕ್ಯಾನ್ ಡೂ ದಟ್. ಅದು MRI ಹೋಗು ಮಾಡಿಸ್ಕೊ ಅಂತ ನನ್ನ ಡಾಕ್ಟರ್ ಹೇಳಿದ್ರು, ನನ್ನ ಟ್ರೀಟಿಂಗ್ ಡಾಕ್ಟರು. ಶಿ ಇಸ್ ವೆರಿ ಗುಡ್. ಅದೇನು ಭಾರಿ ದೊಡ್ಡ ವಿಷಯ ಎಲ್ಲ ಮಾಡ್ಕೊಳ್ಳೋದು. ಅಲ್ಲಿ ನೋಡಿದ್ರೆ ಸುಮಾರು 1.5 ಗಂಟೆ ಇತ್ತು. ಅದು ದೊಡ್ಡ ಉಸಿರು ತಗೊಂಡು ಇರಬೇಕು ಮತ್ತೆ ಬಿಡಬೇಕು.
ಸೊ ದಟ್ ಇಸ್ ಡೀಪ್ ಬ್ರೀದಿಂಗ್ ಎಕ್ಸಸೈಸ್. ನಿಮ್ಗೆ ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ ಹೋದ್ರೆ ಒನ್ ಕ್ಯಾನ್ ಡೂ ದ ಡೀಪ್ ಬ್ರೀದಿಂಗ್ ಎಕ್ಸಸೈಸ್. ದೊಡ್ಡ ಹೆಸರು ತಗೊಂಡು ಹಿಡ್ಕೊಂಡು ಬಿಡಬೇಕು. ಅದು ಬುದ್ಧ ಅವರು ಹೇಳಿದ್ದಾರೆ. ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ವೆರಿ ಪಾಪ್ಯುಲರ್ ಇನ್ ಬುದ್ಧಿಸಮ್. ಸೊ ಅದಕ್ಕೇನೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಬಿಸಿ ಇರ್ತೀವಿ ಲೈಫ್ದೊಳಗೆ, ಮಕ್ಕಳಿಗೆಲ್ಲ ನೋಡ್ಬೇಕು, ನಿಮ್ಗೆಲ್ಲ ಏನ್ ಗೊತ್ತು ಅಂತ ನೀವು ಅನ್ಕೊಳ್ತಾ ಇರ್ಬೇಕು. ಮತ್ತೆ ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಕೋಬೇಕು. ಮತ್ತೆ ಭಗವದ್ಗೀತಾದಲ್ಲಿ ಕೃಷ್ಣ ಅವರು ತುಂಬಾ ಕ್ಲೀನ್ ಆಗಿ ಹೇಳಿದ್ದಾರೆ, ಯೋಗ ಮಾಡೋದ್ರಿಂದ ಐ ಕ್ಯಾನ್ ಫೋಕಸ್ ಮೈ ಸೆಲ್ಫ್. ಇಲ್ಲಿ ಒಂದು ಪ್ರಪಂಚದಾಗ ಎಷ್ಟೊಂದು ಅಟ್ರಾಕ್ಷನ್ ಇದೆಯಲ್ಲ. ಮತ್ತೆ ಯೋಗಿ ಪರಮಹಂಸರು ಕೂಡ ಹೇಳ್ತಾರೆ, ಇದು ಎಲ್ಲದಕ್ಕೂ ಟೈಮ್ ಇದೆ, ದೇವ್ರದ್ದು ಮಾತ್ರ ಟೈಮ್ ಇಲ್ಲ ಅಂತ. ಯೋಗ ಇಸ್ ನಥಿಂಗ್ ಬಟ್ ದಟ್ ಯು ಆರ್ ಗೋಯಿಂಗ್ ವಿತ್ ಗಾಡ್, ಯುವರ್ ಯೂನಿಯನ್ ವಿತ್ ಗಾಡ್. ಸೊ ಅವ್ರು ಯೋಗಿ ಪರಮಹಂಸರು ಮಸ್ತಾಗಿ ಹೇಳ್ತಾರೆ, ನಿನಗೆ ಎಲ್ಲದಕ್ಕೂ ಟೈಮ್ ಇದೆ, ಬಟ್ ದೇವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಮಾತ್ರ ಟೈಮ್ ಇಲ್ಲ ಅಂತ. ಅದು ನನಗೆ ಅವ್ರ ಸೆಂಟೆನ್ಸ್ ತುಂಬಾ ಇಷ್ಟ ಆಗಿದೆ. ಯು ಹ್ಯಾವ್ ಗಾಟ್ ಟೈಮ್ ಫಾರ್ ಎವ್ರಿಥಿಂಗ್, ನಾಟ್ ಫಾರ್ ಯೋಗ. ಯೋಗ ಇಸ್ ಯೂನಿಯನ್ ವಿತ್ ಗಾಡ್, ಯು ಆರ್ ಗೋಯಿಂಗ್ ಟು ಗಾಡ್. ಸೊ ಯು ಆರ್ ಫರ್ಗೆಟಿಂಗ್ ದಿಸ್ ಹೋಲ್ ವರ್ಲ್ಡ್, ಮಟೀರಿಯಲಿಸ್ಟಿಕ್ ವರ್ಲ್ಡ್. ಇಷ್ಟು ನಾನು ಸ್ವಲ್ಪ ತಿಳ್ಕೊಂಡಿದ್ದೇನೆ ಯೋಗ ಬಗ್ಗೆ, ಜಾಸ್ತಿ ಗೊತ್ತಿಲ್ಲ. ಐ ಆಮ್ ನಾಟ್ ಎಕ್ಸ್ಪರ್ಟ್ ವಿತ್ ದ್ಯಾಟ್. ಬಟ್ ಅದು ನಾನು MRI ಮಾಡುವಾಗ ತುಂಬಾ ನಂಗೆ ಇಷ್ಟ ಆಯಿತು. ಅಂದ್ರೆ ಇಫ್ ಯು ಆರ್ ಪ್ರೇಯಿಂಗ್ ಓನ್ಲಿ ದೆನ್ ಯು ಕ್ಯಾನ್ ಡೂ ದಟ್ ಡೀಪ್ ಬ್ರೀದಿಂಗ್ ಥಿಂಗ್ ವೆನ್ ದೇ ಆರ್ಡರ್ ಯು. ಅವರು ಅಲ್ಲಿ ಯಾರು ಇರೋದಿಲ್ಲ, ಮಷೀನ್ದೊಳಗೆ ಹಾಕ್ಬಿಡ್ತಾರೆ. ಸೊ ಅವ್ರು ಹೊರಗಡೆಯಿಂದ ಆರ್ಡರ್ ಮಾಡ್ತಾ ಇರ್ತಾರೆ, ಯು ಟೇಕ್ ಡೀಪ್ ಬ್ರೀತ್, ಯು ಟೇಕ್ ಡೀಪ್ ಬ್ರೀತ್ ಅಂತ. ಸೊ ಅವಾಗ ನಮಗೆ ಪ್ರೇಯರ್ ಗೊತ್ತಿದ್ರೆ ಮಾತ್ರ, ಇಟ್ ಇಸ್ ಯೋಗ ಇಸ್ ನಥಿಂಗ್ ಬಟ್ ಪ್ರೇಯರ್. ಸೊ ನಾವು ಪ್ರೇಯರ್ ಮಾಡಿದ್ರೆ we can win this world. That's what I think. Prayer is very very important. ಅದು ಸಿನ್ಸಿಯರ್ ಆಗಿ ಪ್ರೇ ಮಾಡಬೇಕು ನಾವು. ನನಗೆ ಫಸ್ಟ್ ಟೈಮ್ ಕಾರ್ಡಿಯಾಕ್ ಅಟ್ಯಾಕ್ ಆಗಿದ್ದು 2006 ಅಲ್ಲಿ. ನನಗೆ ಒಬ್ಬನೇ ತಮ್ಮ ಹೊತ್ತಲ್ಲೇ ಐ ಹ್ಯಾಡ್ ದಟ್ ಶಾಕ್. ಹೆಂಗ್ ಮಂದಿ ನಮ್ಮ ಎದುರು ಹೋದ್ರೆ ಭಾರಿ ಕಷ್ಟ ಅಲ್ಲ. ಸೊ ಅವಾಗೆ ಕಾರ್ಡಿಯಾಕ್ ಫೈಂಡಿಂಗ್ಸ್ ಫಾರ್ ಬರ್ಸ್ಟ್. ಒಂದು ಹೆಜ್ಜೆ ಕೂಡ ಇಡ್ಲಿಕ್ಕೆ ಆಗ್ತಿದ್ದಿಲ್ಲ ನನಗೆ. ದೆನ್ ಡಾಕ್ಟರ್ಸ್ ಎಲ್ಲ ದೇ ಹ್ಯಾಡ್ ಲೆಫ್ಟ್ ದ ಹೋಪ್ಸ್. ಬರೀ ಟ್ಯಾಬ್ಲೆಟ್ ಬಂದು ಮನೆ ಕೊಟ್ಟು ಕಳಿಸಿದ್ರು. ನಂಗೆ ಗೊತ್ತಾಯ್ತು ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ. ನಾವು ನಮ್ಮ ಪೇಷಂಟಿಗೆ ಹಾಗೇನೆ ಹೋಗಿಸ್ಬಿಟ್ಟಾಗ ಹೇಳ್ತೇವೆ ಮನೆಗೆ ಹೋಗ್ಬಿಡು ಅಂತಂದು. ಸೊ ಆ ಥರ ಅವ್ರು ಹೇಳಿದ್ರು. ನಾನು ಬಂದು ದೇವರು ಕೃಷ್ಣ ಅಂದರೆ ನನಗೆ ತುಂಬ ಇಷ್ಟ. ನಾನು ಕೃಷ್ಣನ ಹತ್ರ ಬೇಡ್ಕೊಂಡೆ, ನೋಡು ನೀನು ನನ್ನ ಕಾರ್ಡಿಯಾಕ್ ಮೆಕ್ಯಾನಿಸಮ್ ಸರಿ ಮಾಡಿಕೊಡು ಕೃಷ್ಣ ಅಂತ. ಸೊ ನೆಕ್ಸ್ಟ್ 1 ವೀಕ್ ಆದಮೇಲೆ ಚೆಕಪ್ಗೆ ಕರೆದಿದ್ರು. ಅದು ಒಂದು ಬ್ಯೂಟಿಫುಲ್ ಪ್ರೇಯರ್ ವಿತ್ ಗಾಡ್. ನಾನು 1 ವೀಕ್ ಆದಮೇಲೆ ಹೋದರೆ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಆಗಿತ್ತು. ಸೊ ಪ್ರೇಯರ್ದೊಳಗೆ ಅಷ್ಟು ಪವರ್ ಇದೆ. ಅದು ಸಿನ್ಸಿಯರ್ ಆಗಿ ನಾವು ಪ್ರೇ ಮಾಡಬೇಕು. ಕೆಲವರೆಲ್ಲ ಮಾತಾಡ್ತಾ ಪ್ರೇ ಮಾಡ್ತಾರೆ. ದಟ್ ಈಸ್ ನಾಟ್ ದ ವೇ ಟು ಡೂ. ಯು ಶುಡ್ ಬಿ ಅವೈಲೇಬಲ್ ಟು ಗಾಡ್ ವೆನ್ ಯು ಪ್ರೇ. ಧನ್ಯವಾದಗಳು. ಅವರ ಸ್ವಂತ ಅನುಭವವನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಅವರು ಹೇಳಿ ಕೇಳಿ ವೈದ್ಯರು ತಮ್ಮದೇ ಭಾಷೆಯ ಮೂಲಕ ನಮಗೆಲ್ಲರಿಗೂ ಯೋಗಾಭ್ಯಾಸಕ್ಕಾಗಿ ಪ್ರೇರಣೆ ನೀಡಿ ಯಶಸ್ವಿಯಾಗಿ ನಡೆಯಿತು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ಇದರ ಹಿಂದೆ ಇರ್ತಕ್ಕಂಥ ಮಾರ್ಗದರ್ಶನಕ್ಕೆ ಕಾರಣವಾಗಿ ನಾನು ಸಂಪೂರ್ಣವಾಗಿ ನಂಬಿದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಪ್ರಾರಂಭದಲ್ಲಿ ಯೋಗ ಕುರಿತು ಮಾತನಾಡಿದಂಥ ಗೌರವ ಕಾರ್ಯದರ್ಶಿಯವರ ಮಾತುಗಳು ನಿಜವಾದ ಕೂಡ ಎಲ್ಲರಿಗೂ ಯೋಗದ ಕಡೆ ಮನಸ್ಸು ಮಾಡಬೇಕು ಅನ್ನೋ ರೀತಿಯಲ್ಲಿ ಪ್ರೇರಣೆ ಇತ್ತು. ನಮ್ಮ ಗೌರವ ಕಾರ್ಯದರ್ಶಿಯವರು ಇಂದಿನ ಕಾರ್ಯಕ್ರಮದ ಪ್ರಾಸ್ತಾವಿಕ ಯೋಜನೆಗಳನ್ನು ಹೇಳಿದರು. ಈ ಕಾರ್ಯಕ್ರಮದ ಮಾರ್ಗದರ್ಶಿಗಳು ಅವರಿಗೆ ಅವಕಾಶದ ಪರವಾಗಿ ಅವರಿಗೆ ಬೆಳೆದಿರ್ತಕ್ಕಂಥ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಅವಕಾಶದ ಗೌರವಾನ್ವಿತ ಅಧ್ಯಕ್ಷರಾದಂಥ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಪಾಂಡೆ ಅವರು ಕೂಡ ಇದನ್ನು ಅರ್ಥ ಮಾಡಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ.
ಅವ್ರಿಗೂ ಕೂಡ ನಾನು ಅಭಿಲಾಷಮದ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ವಂದನೆಗಳನ್ನು ನಮ್ಮ ಆಡಳಿತ ಮಂಡಳಿಯಲ್ಲಿ ಅನೇಕ ಸದಸ್ಯರು ಗುರು ಮಾಡಿಕೊಂಡು ಆಡಳಿಸಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಗೋಕಾಕ್ ಅವರು ಬಂದಿರತಕ್ಕಂಥದ್ದು ಕೂಡ ನಮ್ಮೆಲ್ಲರಿಗೂ ಕೂಡ ಯೋಗ ಅಂತ ಹೇಳಬಹುದು. ಈ ಭಾಗಿಯವರು ಕೂಡ ನಾನು ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಇದರ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸೋದಕ್ಕೆ ನಮ್ಮ ಇಲ್ಲಿ ಸಹಕರಿಸಿದಂಥ ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸ್ತಾ, ನಮ್ಮ ಆಶ್ರಮದ ನಿವಾಸಿ ಕುಮಾರಿ ಅನಿತಾ ಕೂಡ ಒಳ್ಳೆಯ ಪ್ರದರ್ಶನವನ್ನು ನೀಡಿದ್ದು ಅವ್ರಿಗೂ ಕೂಡ ಧನ್ಯವಾದ ಸಲ್ಲಿಸಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಕಾರ್ಯಕ್ರಮ ಸಮಾಪ್ತಿಯಾಗುತ್ತೆ. ಸಮಾಪ್ತಿಗೂ ಮುನ್ನ ಶಾಂತಿ ಬಂದಿದೆ.